ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ಕೊರಟಗೆರೆ ತಾಲೂಕಿನ ತೋವಿನಕೆರೆ ಗ್ರಾಮದಲ್ಲಿ ಹೃದಯ ವಿದ್ರಾವಕ ದುರ್ಘಟನೆಯೊಂದು ಸಂಭವಿಸಿದೆ. ಗ್ರಾಮದ ಕುರುಹಳ್ಳಿ ರಸ್ತೆಯ ಕೊಂಡಪ್ಪ ಎಂಬುವರ ಜಾನುವಾರು ಕೊಟ್ಟಿಗೆಗೆ ಆಕಸ್ಮಿಕ ಬೆಂಕಿ ಬಿದ್ದು ಕೊಟ್ಟಿಗೆಯಲ್ಲಿ ಇದ್ದ 5 ಹಸುಗಳು ಸಜೀವ ದಹನವಾಗಿರುವ ಮನಮಿಡಿಯುವ ಘಟನೆ ಜರುಗಿದೆ. ಇನ್ನು ಘಟನೆಯಾದ ಸ್ಥಳಕ್ಕೆ ಕೊರಟಗೆರೆ ಠಾಣೆಯ ಎಎಸ್ಐ ರಂಗನಾಥ್ ಮತ್ತು ತಂಡ ಭೇಟಿ ಕೊಟ್ಟು ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಹಾಗೆ ಕೊರಟಗೆರೆ ತಾಲೂಕು ಪಶು ವೈದ್ಯಾಧಿಕಾರಿ ನಾಗಭೂಷಣ್ ಹಾಗೂ ತೋವಿನಕೆರೆ ಪಶು ವೈದ್ಯಾಧಿಕಾರಿ ಹನುಮಂತರಾಜ್ ರವರು ಬೆಂಕಿಯಿಂದ ಸಾವನ್ನಪ್ಪಿರುವ ರಾಸುಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಬೆಂಕಿಗಾಹುತಿಯಿಂದ ರಾಸುಗಳನ್ನು ಕಳೆದುಕೊಂಡಿರುವ ನೊಂದಿರುವ ರೈತ ಕೊಂಡಪ್ಪನವರಿಗೆ ಆದ ನಷ್ಟವನ್ನು ತುಂಬಿ ಅವರ ನೆರವಿಗೆ ಸ್ಥಳೀಯ ಸರ್ಕಾರಗಳು ಧಾವಿಸಬೇಕಾಗಿದೆ. ನಮ್ಮ ಒಂದು 5 ಹಸುಗಳಿದ್ವು. ಅದು ಯಾವ ಥರ ಆಯಿತು ಏನಾಯಿತು ಗೊತ್ತಿಲ್ಲ. ಗೇಮಿಗೆ ಬೇಕಾದಂಥ ಐಟಮ್ಗಳು, ಕೆಲಸ ಮಾಡೋದಕ್ಕೆ ಬೇಕಾದಂಥ ಐಟಮ್ಗಳು ಪ್ರತಿಯೊಂದು ಇಟ್ಕೊಂಡಿದ್ವಿ. ಟೋಟಲ್ 5 ಹಸು ಇದ್ವು ಸರ್. 5 ಹಸು 2 ದೊಡ್ಡಂದವು, ಇನ್ನು ಮಿಕ್ದವು 2 ವರ್ಷ ಒಂದೊಂದು, ಇನ್ನೊಂದು 8 ತಿಂಗಳದು 9 ತಿಂಗಳದ ಥರ ಸರ್. 8 ಮಂತ್. ಇದ್ರ ಬಗ್ಗೆ ತಮಗೆ ಏನಾದರೂ ಬೇರೆ ಥರದ್ದು ಏನಾದರೂ ಗುಮಾನಿ ಆ ಥರದ್ದು ಇಲ್ಲ ಸರ್, ನಮಗೇನು ಅಂತ ಯಾವ ಥರ ಆಕಸ್ಮಿಕ ಆಗಿದೆ ಅಂತ ತಾವು ಹೇಳಕ್ಕೆ ಆಕಸ್ಮಿಕ. ಓಕೆ. ಈ ತೋವಿನಕೆರೆ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಸುಮಾರು 9 ಗಂಟೆ ಸಮಯದಲ್ಲಿ ಒಂದು ಗುಡಿಸಲಿಗೆ ಬೆಂಕಿ ಬಿದ್ದು ಅದರಲ್ಲಿ ಕಟ್ಟಾಕಿದಂತಹ 4 ನಾಟಿ ರಾಸುಗಳು ಮರಣ ಹೊಂದಿದ್ದಾವೆ. ಒಂದು ಕರು ಬಚಾವಾದರೂ ಕೂಡ ಅದು ಚಿಕಿತ್ಸೆ ಮಾಡಿದರೂ ಕೂಡ ಫಲಕಾರಿಯಾಗದೆ ಅದು ಸತ್ತೋಗಿದೆ. ಈ ಒಂದು ಗುಡಿಸಲಲ್ಲಿ ಸುಮಾರು ದೊಡ್ಡ 2 ರಾಸುಗಳು, 8 ರಿಂದ 10 ವರ್ಷ ವಯಸ್ಸಿನ 2 ರಾಸುಗಳು ಮರಣ ಹೊಂದಿದೆ. ಅದ್ರ ಜೊತೆಯಲ್ಲಿ 1.5 ರಿಂದ 2 ವರ್ಷ ವಯಸ್ಸಿನ 2 ಮಣಕಗಳು ಕೂಡ ಅವು ಮರಣ ಹೊಂದಿದ್ದಾವೆ. ಒಂದು ರಾಸು ಬಚಾವಾಗಿತ್ತು, ಆದರೂ ಕೂಡ ಅದು ಚಿಕಿತ್ಸೆ ನೀಡಿದರೂ ಕೂಡ ಅದು ಫಲಕಾರಿಯಾಗದೆ ಅದನ್ನು ಕೂಡ ಮೃತಪಟ್ಟಿದೆ. ಈ ಒಂದು ವಿಷಯವನ್ನು ತಾಲೂಕು ದಂಡಾಧಿಕಾರಿಗಳು ಮತ್ತು ಪಶುಪಾಲನಾ ಇಲಾಖೆ ಉಪನಿರ್ದೇಶಕರ ಗಮನಕ್ಕೆ ತರಲಾಗಿದೆ. ಹಾಗಾಗಿ ಈ ಒಂದು ಜಾನುವಾರು ಮಾಲೀಕರಿಗೆ ಏನು ಲಾಸ್ ಆಗಿದೆ, ಇದಕ್ಕೆ ಅನುಗ್ರಹ ಯೋಜನೆಯಡಿಯಲ್ಲಿ ನಮ್ಮ ಇಲಾಖೆ ವತಿಯಿಂದ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯಿಂದ ಪ್ರತಿ ರಾಸುವಿಗೆ 10,000 ಒಂದು ಸಹಾಯಧನವನ್ನು ಕೊಡುವಂಥ ಒಂದು ಅನುಗ್ರಹ ಯೋಜನೆ ನಮ್ಮಲ್ಲಿ ಇದೆ. ಈ ಯೋಜನೆಯಡಿಯಲ್ಲಿ ಸಂತ್ರಸ್ತರಿಗೆ ಆ ಪರಿಹಾರ ಹಣವನ್ನು ದೊರಕಿಸಿಕೊಡೋದಕ್ಕೆ ನಾವು ಎಲ್ಲ ಪ್ರಯತ್ನ ಮಾಡಿ ಅವರಿಗೆ ಪರಿಹಾರವನ್ನು ಕೊಡೋದಕ್ಕೆ ಏರ್ಪಾಡು ಮಾಡ್ತಾ ಇದ್ದೀವಿ. A1 ಟಿವಿ ನ್ಯೂಸ್, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.